ತಾಯವ ಬಹುಶಃ ನಮ್ಮ ತಾಯಿಯ ತಾಯಿ ಅವ್ರು ಹೇಳ್ತಾ ಇದ್ದಿದ್ದೆ ಕತೆ ಕೇಳಿದಾಗ, ಯಾಕೆಂದರೆ ನನಗೆ 11 ತಿಂಗಳಾಗಿದ್ದರೆ ನಮ್ಮಮ್ಮ ಹೊರಟೋಗ್ಬಿಟ್ರು, ಅದನ್ನು ನನಗೆ ಏನೂ ಗೊತ್ತಿಲ್ಲ. ಆದರೆ ಅವರಮ್ಮ ಕತೆ ಹೇಳ್ತಾಯಿದ್ರು, ನಿಮ್ಮಮ್ಮನ ಹೆರಿಗೆ ಮಾಡಿಸಿ ಸೂಲ್ಗೀತಿ ಕಾವೇರಮ್ಮ ಅಂತ ನೋಡ್ತೀಯೇನೋ ಅಂತ. ಇನ್ನೂ ಇದ್ರು ಅವರು, 94 ವರ್ಷ ಅವ್ರಿಗೆ. ನಾನು ನೋಡಬೇಕು ಅಂದೆ, ಇನ್ನೂ ನೋಡೋಕ್ಕಾಗಲಿಲ್ಲ. ಅಪೇನ್ ಮಾಡೋದು. ಆವಾಗ ನಾನು ಯೋಚನೆ ಮಾಡ್ತಾಯಿದ್ದೆ, ಆ ಕಾಲದಲ್ಲಿ ಸೂಲಗಿತ್ತಿ ಭಾಳ ಇಂಪಾರ್ಟೆಂಟ್ ಆಗಿದ್ರು. ಒಂದು ಹಳ್ಳಿಗೆ, ಒಂದು ತಾಲೂಕಿಗೆ, ಹಾಗೆ ಒಬ್ಬ ಪಟೇಲ, ಒಬ್ಬ ಶಾನುಭೋಗ, ಒಬ್ಬ ಲೆಕ್ಕಾಧಿಕಾರಿ, ಅವರು ಇವರು ರೈತ ಆಗಿದ್ದ ಪ್ರತಿಯೊಬ್ಬರು ಇರ್ತಾರೆ. ಇವರೆಲ್ಲರ ಜೊತೆಗೆ ಒಬ್ಬ ಸೂಲಗಿತ್ತಿ ಇರಲೇಬೇಕಾಗಿತ್ತು. ಯಾರದೇ ಮನೇಲಿ ಬರೀ ಸೂಲಗಿತ್ತಿ ಹೆರಿಗೆ ಮಾಡಿಸೋದಷ್ಟೇ ಅಲ್ಲ, ಆ ಸೂಲಗಿತ್ತಿ ಇದ್ದಾರೆ ಅಂದರೆ ಈ ಸಣ್ಣ ಸಣ್ಣ ನೋವು, ಅದಕ್ಕೆ ಉಪಚಾರ, ಔಷಧೋಪಚಾರ ಎಲ್ಲ ಮಾಡ್ತಾಯಿದ್ರು ಅವರು. ಅಂತಹ ಸೂಲಗಿತ್ತಿ ಇದ್ದಾರೆ ಅಂದರೆ ಆ ಹಳ್ಳಿಯವರೇ ತುಂಬ ಸಂತೋಷವಾಗಿರ್ತಾಯಿದ್ರು. ಆ ಪ್ರತಿಯೊಬ್ಬ ಸೂಲಗಿತ್ತಿಗೂ ತಾಯವ್ವ ಅಂತಲೇ ಕರೆಯೋರು. ಆ ತಾಯವ್ವ ಅಂತ ನೋಡಿದಾಗ ನನಗೆ ನಿಜವಾಗ್ಲೂ ಸಂತೋಷ ಆಯಿತು. ಯಾಕೆಂದರೆ ತಾಯವ್ವ ಪಾತ್ರಧಾರಿ, ನಿಜವಾದ ಪಾತ್ರಧಾರಿ ತಾಯವ್ವ ಇಲ್ಲಿದ್ದಾರೆ. 10,000ಕ್ಕಿಂತಲೂ ಜಾಸ್ತಿ ಮಕ್ಕಳನ್ನ ಅವ್ರಿಗೆ ಪ್ರಪಂಚಕ್ಕೆ ತಗೊಂಬಂದಿದ್ದಾರೆ. ಪ್ರತಿಯೊಬ್ಬ ತಂದೆ ತಾಯಿಗೂ ಸಂತೋಷ ಕೊಟ್ಟಿದ್ದಾರೆ. ಇದೆಲ್ಲ ನೋಡಿದಾಗ ನಾವು ಹಳೆಯದನ್ನು ಜ್ಞಾಪಿಸ್ಕೊಳ್ಳೋದು ಎಷ್ಟು ಮುಖ್ಯ ಆಗ್ತದೆ. ತಾಯವ್ವ ಅಂದರೆ ಒಬ್ಬ ಆ ಹಿಂಗ್ಸು ಎಷ್ಟು ಗಟ್ಟಿಯಾಗಿರ್ತಾರೆ, ಅಷ್ಟೇ ಮೃದು ಹೃದಯ ಆಗಿರುತ್ತೆ. ನಾನಿಲ್ಲಿ ಒಂದು ಶಾಟ್ ನೋಡಿದೆ. ಆ ಬಹುಶಃ ಕತೆ ತೋರಿಸಿದ್ರಲ್ಲಿ ಆ ಗರ್ಭಿಣಿಯ ಗಂಡ ಅಂತ ಕಾಣುತ್ತೆ, ಕೋಲಲ್ಲೇ ಹೊಡಿತಾರೆ. ಅವ್ರು ಹೊಡೆದಾಗ ಅವನು ಹೆದರ್ಕೋತಾನೆ, ಇವ್ರು ಹೆದರ್ಕೊಳ್ಳಿಲ್ಲ. ಧೈರ್ಯ ಇರುತ್ತೆ ಸೂಲಗಿತ್ತಿಗೆ, ತಾಳ್ಮೆ ಇರುತ್ತೆ ಸೂಲಗಿತ್ತಿಗೆ, ಮಕ್ಕಳ ಜೊತೆ ಮಕ್ಕಳಾಗಿರ್ತಾರೆ ಸೂಲಗಿತ್ತಿ. ಅದೆಲ್ಲವನ್ನು ಒಂದು ಹಾಡಿನಲ್ಲೇ ಸ್ವಲ್ಪ ತೋರಿಸ್ಕೊಂಬಂದರು ಗೀತಾ ಪ್ರಿಯತಮ್ಮ ಅಭಿನಯದಲ್ಲಿ. ಅದು ಅಭಿನಯ ಅನ್ನಲ್ಲ, ಭಾಳ ನ್ಯಾಚುರಲ್ ಆಗಿರ್ತದೆ. ಆ ನ್ಯಾಚುರಲ್ ಅಭಿನಯ ಮಾಡೋದು ಭಾಳ ಕಷ್ಟ. ಯಾಕೆಂದರೆ ಆರ್ಟಿಸ್ಟ್ ಅಂತ ಕ್ಯಾಮ್ರಾ ಮುಂದೆ ಅಂದ ತಕ್ಷಣ ಮಾಡಬೇಕು ಅಂತ ಏನೋ ಬರ್ತಾ ಇರ್ತಾರೆ ನಮ್ಮ ಮನಸ್ಸಲ್ಲಿ. ಅದೆಲ್ಲವನ್ನು ಮರೆತು ಒಬ್ಬ ತಾಯಿಯಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ತಾಯವ್ವ ಪ್ರತಿಯೊಬ್ಬರ ಮನೆಗೂ ಮುಟ್ಲಿ, ಮನಸ್ಸು ಮುಟ್ಲಿ, ಹೃದಯ ಮುಟ್ಲಿ. ತಾಯವ್ವ ಶುಡ್ ಬಿ 100 days ಫಿಲಮ್ ಆ್ಯಂಡ್ ಎ ಸಕ್ಸಸ್ಫುಲ್ ಫಿಲಮ್ ಆಗಬೇಕು ಅಂತ ನನ್ನ ಆಶೀರ್ವಾದ ಇದೆ. ಥ್ಯಾಂಕ್ ಯು ಸೋ ಮಚ್ ಪ್ರಣಯ ರಾಜಶ್ರೀನಾಥ್.